ಸಿಂಹರಾಶಿ, ನಿಮ್ಮ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ಕೆಲಸ ಮಾಡಿ. ನಿಮ್ಮ ಮನಸ್ಸು ಒಪ್ಪಲಿಲ್ಲ ಅಂತಂದರೆ ಬಲವಂತವಾಗಿ ಆ ಕೆಲಸವನ್ನು ಮಾಡಿ ಕೆಲಸದ ಗುಣಮಟ್ಟವೂ ಹಾಳಾಗುತ್ತೆ, ನಿಮಗೂ ಕೂಡ ಪರಿಪೂರ್ಣವಾದಂತಹ ಒಂದು ಗೌರವ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ. ನಿಮ್ಮ ಮನಸ್ಸಿಗೂ ಸಮಾಧಾನ ಆಗದೇ ಇರತಕ್ಕಂಥದ್ದಾಗುತ್ತೆ. ವ್ಯಕ್ತಿತ್ವ ಮತ್ತು ಸ್ವಭಾವ ಇದರಲ್ಲಿ ಸ್ವಲ್ಪ ಬದಲಾವಣೆ ಅಂತಕ್ಕಂಥದ್ದು ಆಗಬಹುದು. ಅದಾದಾಗ ಮಾತ್ರ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಎಲ್ಲ ಕೆಲಸಗಳು ಕೂಡ ಬಹಳ ಸುಲಭವಾಗಿ ನಡೆಯುತ್ತೆ. ಇದು ಅದೃಷ್ಟ. ಯೋಗ ಇದ್ದಾಗ, ಗ್ರಹಗತಿಯ ಬಲ ಇದ್ದಾಗ ಕೆಲವು ಆ ರೀತಿ ಆಗುವಂಥದ್ದಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಗಾಜಿನ ಪದಾರ್ಥ ಒಡೆದು ಹೋಗಬಹುದು, ಆ ಸೂಚನೆಗಳಿದೆ. ಇದು ಅಪಶಕುನದ ಸೂಚನೆ. ಹಾಗಾಗಿ ಯಾವುದೇ ವಸ್ತುವನ್ನು ನೀವು ಉಪಯೋಗ ಮಾಡಬೇಕಾದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದಿಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ವ್ಯಾವಹಾರಿಕವಾದಂತಹ ವಿಚಾರ ಅಥವಾ ಹಣದ ವಿಚಾರ ಏನಾದ್ರು ಬಂದರೆ ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೂಕ್ಷ್ಮವಾಗಿ ಗಮನಿಸಿಕೊಂಡು ವ್ಯಾವಹಾರಿಕವಾದಂತಹ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು. ರುದ್ರಮಂತ್ರ ಶ್ರವಣವನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬಂಧುಗಳಿಂದ ವಿರಸ ಅಥವಾ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದಾಗುತ್ತೆ. ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಕೆಲವು ಗೊಂದಲಗಳು ಹೆಚ್ಚಾಗುವಂಥದ್ದು, ಸೃಷ್ಟಿಯಾಗುವಂಥದ್ದು ಸಾಧ್ಯತೆಗಳಿದೆ. ಮುದ್ರಕರಿಗೆ, ಪ್ರಿಂಟಿಂಗ್ ಮೀಡಿಯಾ ಇವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಶುಭವಾಗುವಂತಹ ಸೂಚನೆಗಳಿದೆ. ಸಾಕು ಪ್ರಾಣಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಾಕು ಪ್ರಾಣಿಗಳಿಗೆ ತೊಂದರೆ ಆಗಬಹುದು, ಸಾಕು ಪ್ರಾಣಿಗಳಿಂದ ತೊಂದರೆಯಾಗಬಹುದು, ಎಲ್ಲ ಸಾಧ್ಯತೆಗಳು ಇರುತ್ತೆ. ಎಚ್ಚರಿಕೆ ಇರಲಿ. ಅರಿಯದಂತಹ ವಿಚಾರದಲ್ಲಿ ಸಿಗಹಾಕ್ಕೊಳ್ತೀರಿ. ಯಾವ ವಿಷಯ ಮಾಹಿತಿ ಕೊರತೆ ನಿಮಗಿರುತ್ತೋ ಆ ವಿಷಯದಲ್ಲಿ ಮಾತಾಡೋದಕ್ಕೆ ಮುಂದಾಗಿ ಸಿಗಹಾಕ್ಕೊಳ್ತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಪ್ರಯೋಜನ ಏನೂ ಆಗದೇ ಇರತಕ್ಕಂಥದ್ದು, ಕೇವಲ ಮಾತು ಅಷ್ಟೇ ಅನ್ನುವಂಥದ್ದು. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಉದ್ಯಮಿಗಳಿಗೆ ವ್ಯಾವಹಾರಿಕವಾಗಿ ಹಣದ ಏರುಪೇರಿನಿಂದ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಾಗತ್ತೆ. ನಿಗೂಢವಾದಂತಹ ವಿಚಾರಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇಲ್ಲಿವರೆಗೆ ಆ ಪ್ರಶ್ನೆಗಳು ನಿಮ್ಮ ಅನುಭವದಲ್ಲಿ ಬಂದಿರೋದಿಲ್ಲ ಅಥವಾ ಆ ವಿಚಾರಗಳು ಪ್ರಸ್ತಾಪವಾಗಿರೋದಿಲ್ಲ. ಅಂತಹ ವಿಷಯಗಳು ಬರುತ್ತೆ. ಆಗ ಬಹಳ ಏನೋ ಕುತೂಹಲ ಭರಿತರಾಗಿ, ಬಹಳ ಆಶ್ಚರ್ಯಚಕಿತರಾಗಿ ಆ ವಿಚಾರಗಳನ್ನು ಮಂಡನೆ ಮಾಡೋದಕ್ಕೆ ಮುಂದಾಗ್ತಕ್ಕಂಥದ್ದು. ಆಯಾಸದಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಕಹಿಯಾದಂತಹ ವಿಚಾರಗಳನ್ನು ಮಾತಾಡಬೇಡಿ. ಇದರಿಂದ ಮನೆಯಲ್ಲಿ ಯಾರೋ ಮಾನಸಿಕವಾಗಿ ದೌರ್ಬಲ್ಯರಾಗಿರ್ತಾರೆ, ಮಕ್ಕಳು ಯಾರಿರ್ತಾರೆ ಅವರ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆ ಆಗಬಹುದು. ದಾಂಪತ್ಯದಲ್ಲಿ ವಿರಸ ಅಥವಾ ಬಿರುಕು ಅಥವಾ ವೈಮನಸ್ಯ, ವೈರುಧ್ಯ, ಮನಸ್ತಾಪ ಯಾವುದು ಬೇಕಾದರೂ ಕೂಡ ಬರಲಿಕ್ಕೆ ಸಾಧ್ಯತೆ, ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದು. ಐಕಮತ್ಯ ಮಂತ್ರವನ್ನು ಪುನಃ ಪುನಃ ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಪಠನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವ್ಯವಹಾರ, ನಿತ್ಯದ ಜೀವನ, ದಾಂಪತ್ಯ ಜೀವನ ಅಥವಾ ಬೇರೆ ಯಾವುದಾದ್ರೂ ವ್ಯಾಪಾರ ಇತ್ಯಾದಿಗಳು ಏನೇ ಇದ್ದರೂ ತಂದೆಯವರ ಪರಿಪೂರ್ಣವಾದಂತಹ ಸಹಕಾರ, ಸಹಾಯ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಸ್ತುವಿನ ಖರೀದಿ ಅಥವಾ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದಿದೆ. ನೌಕರಿಯ ಬಗ್ಗೆ ಸ್ನೇಹಿತರಿಂದ ಸ್ವಲ್ಪ ತೊಂದರೆ ಆಗುತ್ತೇನೋ ಅನ್ನುವಂಥದ್ದಿದೆ. ಕುಟುಂಬದ ನಿರ್ವಹಣೆಗೆ ಹಣದ ದೃಷ್ಟಿಯಿಂದ ಕಷ್ಟವಾಗುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಶುಭ ಕಾರ್ಯಗಳಿಗೆ ಅಥವಾ ಬೇರೆ ಯಾರ್ದಾದರೂ ವಿಚಾರಗಳಿಗೆ ಹೋಗಲಿಕ್ಕೆ ಮನಸ್ಸಿರೋದಿಲ್ಲ. ಆದರೆ ಕೆಲವು ಅನಿವಾರ್ಯಗಳು, ಕೆಲವು ಒತ್ತಡಗಳು, ಕೆಲವರ ಒತ್ತಡ ನಿಮ್ಮನ್ನು ಆ ರೀತಿ ಹೋಗೋದಕ್ಕೆ ಪ್ರಚೋದನೆ ಮಾಡಬಹುದು ಅಂತ ಅರ್ಥ. ಸಾಯಂಕಾಲದ ವೇಳೆಗೆ ಅಶುಭವಾದಂತಹ ವಾರ್ತೆ, ಇಡೀ ಮನೆಯಲ್ಲೆಲ್ಲ ಏನೋ ಒಂದು ರೀತಿಯ ಆತಂಕ, ಬೇಸರ ಅಂತಕ್ಕಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ.